ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿವಿಶ್ಯ ರಾಹುವೇ ಕೇತುವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 5 ಆಗಸ್ಟ್ 2024ರಿಂದ 11 ಆಗಸ್ಟ್ 2024ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಷರಾಶಿಯಿಂದ ಮೀನರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಾರದಲ್ಲಿ ಚಂದ್ರ ಆಶ್ಲೇಷ ನಕ್ಷತ್ರ, ಮಖೆ, ಪುಬ್ಬ, ಉತ್ತರ, ಹಸ್ತ, ಚಿತ್ತ ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ದೇವಸ್ಥಾನಗಳಲ್ಲಿ ನಿಮ್ಮ ಜನ್ಮ ನಕ್ಷತ್ರೇ ಅಂತೇಳಿ ಗೋತ್ರ ಕೇಳಿ ಭವಿಷ್ಯವನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ನೋಡೋಣ ಈ ವಾರದಲ್ಲಿ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಗ್ರಹಗಳು ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಕೆಲವರು ಹೇಳ್ತೀರಾ ಗುರುಜಿ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನುವಂಥವ್ರು ಪಾಮಿಸ್ಟ್ರಿ ಅಂತ ಇಂಗ್ಲಿಷ್ ಕರೀತಾರೆ. ಕನ್ನಡದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ನಮ್ಮ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ, ಹಸ್ತ ಸಾಮುದ್ರಿಕ ಶಾಸ್ತ್ರ ಪಾಮಿಸ್ಟ್ರಿ ಇನ್ ಕನ್ನಡ ಅಂತ. ನೀವೇ ನಿಮ್ಮ ಹಸ್ತವನ್ನು ನೋಡ್ಕೊಂಡು ಭವಿಷ್ಯವನ್ನು ತಿಳ್ಕೋಬಹುದು. ಕೆಲವರು ಹೇಳ್ತೀರಾ ಉದ್ದಟತನ ಮಾಡಿ ಗುರುಜಿ ಹಸ್ತ ಇಲ್ದಿರೋರ್ಗೆ ಹೆಂಗೆ ಹೇಳ್ತೀರಾ ಭವಿಷ್ಯ ಹೇಗೆ ಹೇಳ್ತೀರಾ ಅಂದಾಗ ಮುಖ ಸಾಮುದ್ರಿಕ ಶಾಸ್ತ್ರ, ಇದನ್ನ ಫೇಸ್ ರೀಡಿಂಗ್ ಅಂತಾರೆ. ಮುಖವನ್ನ ನೋಡಿ ಭವಿಷ್ಯವನ್ನ ಹೇಳುವಂಥದ್ದು. ನೀವು ಫೇಸ್ ರೀಡಿಂಗ್ ಮುಖಾಂತರ ಕೂಡ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು ಅನ್ನುವಂಥ ವಿಚಾರ ತಿಳಿಸ್ತಾ, ಹಾಗಾದ್ರೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ ತಿಳಿಸ್ತೀನಿ. ನಮ್ಮ ಹಸ್ತದಲ್ಲಿ ಕುಜ ಪರ್ವ ಅಂತ ಇದೆ. ಕುಜ ಪರ್ವ ಏನಾದ್ರೂ ಉಬ್ಬಿದ್ದರೆ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತೆ ಶಿಸ್ತು, ಪೊಲೀಸ್ ಮಿಲಿಟರಿಯಲ್ಲಿ ಉನ್ನತ ಸ್ಥಾನವನ್ನ ಗಳಿಸ್ತಾರೆ ಅನ್ನುವಂಥದ್ದು. ತುಂಬಾ ಉಬ್ಬಿರಬಾರ್ದು. ತುಂಬಾ ಉಬ್ಬಿದ್ರೆ ಅದು ಆಪೋಸಿಟ್ ಆಗೋಗುತ್ತೆ. ಅದಕ್ಕೆ ನಿಮ್ಮ ಕುಜ ಪರ್ವವನ್ನ ನೀವು ನೋಡ್ಕೋಬೇಕಾಗತ್ತೆ. ಈಗ ವಾರ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ. ಈ ವಾರದ ಹೈಲೈಟ್ಸ್ ವಿಶೇಷತೆ ಏನು ಅಂದ್ರೆ 9/8/2024 ನಾಗರ ಪಂಚಮಿ ಇದೆ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಜಾತಕರಿಗೆ 5/8/2024ರಿಂದ 11/8/2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗ ನಿಮಗೆ ಬಹಳ ಮುಖ್ಯವಾಗಿ ಧನಾಧಿಪತಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅದು ಯಾರ ಜೊತೆಗೆ? ಬುಧನ ಜೊತೆ ಸಂಚಾರ. ಅಂದ್ರೆ ಹಣಕಾಸು ಹೇಗ್ ಬರುತ್ತೆ? ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಜ್ಞಾನ, ನೀವು ಓದಿರುವಂತಹ ವಿದ್ಯೆ ಅಲ್ವಾ, ವಿದ್ಯೆಯಿಂದ ಧನ ಪ್ರಾಪ್ತಿಯಾಗುವಂಥದ್ದು. ಅದಕ್ಕೆ ಎಜುಕೇಶನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ. ಹಾಗೆ ನಿಮಗೆ ಹಣ ಅನ್ನೋದು ಬರುತ್ತೆ. ಕುಜ ಎಷ್ಟನೇ ಮನೆ ನೋಡ್ತಾ ಇದ್ದಾನೆ? ಪಂಚಮ ಭಾವನ ನೋಡ್ತಿದ್ದಾನೆ. ಹಠವಾಗಿ ಸಾಧನೆ ಮಾಡಿ ಹಣವನ್ನ ಸಂಪಾದನೆ ಮಾಡ್ತೀರಿ. ಆದ್ರೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ. ಮಾತಾಡಿದ್ಮೇಲೆ ಮುಗೀತು. ಅದರಿಂದ ಮನೆಯಲ್ಲಿ ಕಲಹ ಆಗ್ಬೋದು. ಕಲಹ ಆಗದೆ ಇರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಶಾಂತಿಯಾಗಿರ್ಬೇಕು. ಮಂಗಳ ಗ್ರಹ ಅಷ್ಟಮ ಭಾವವನ್ನ ನೋಡ್ತಾ ಇದ್ದಾನೆ. ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವರಿಗೆ ಯಾವ ಕಾಯಿಲೆ ಅಂತ ಕಂಡುಹಿಡಿಯಕ್ಕೆ ಆಗದೆ ಇರುವಂತಹ ರೋಗ, ಶರೀರದಲ್ಲಿ ಪಂಚತತ್ವಗಳಲ್ಲಿ ಜಲಕ್ಕೆ ಸಂಬಂಧಪಟ್ಟಂತಹ ರೋಗ ಡಾಕ್ಟರ್ಗೆ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ. ಯಾವ ಮಾತ್ರೆ ನುಂಗಿದ್ರೂ ಕೂಡ ಕಾಯಿಲೆ ವಾಸಿ ಆಗಲ್ಲ.
ಅಂತಹ ಪರಿಸ್ಥಿತಿಗಳನ್ನು ಕೂಡ ಇನ್ನೂ ಕೆಲವರು ಅನುಭವಿಸ್ತಾ ಇರ್ತೀರ. ಅಂಥವರೆಲ್ಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸಿ ಏನು ದೋಷ ಪರಿಹಾರಗಳಿದೆ ಅನ್ನೋದನ್ನ ತೋರಿಸಿದಾಗ ನಾನು ನಿಮಗೆ ಪರಿಹಾರ ಹೇಳಕ್ಕೆ ಸಾಧ್ಯ ಆಗುತ್ತೆ. ಇವಾಗ ದಶಮಾಧಿಪತಿ ಉದ್ಯೋಗದ ವಿಚಾರದಲ್ಲಿ ದಶಮಾಧಿಪತಿ ಲಾಭ ಸ್ಥಾನದಲ್ಲಿದ್ದು ವಕ್ರಿಯಾಗಿ ದಶಮ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ನಿಮ್ಮ ಜಾತಕದಲ್ಲೂ ಶನಿ ಏನಾದರೂ ವಕ್ರಿಯಾಗಿದ್ರೆ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಲಾಭ, ಸ್ಥಾನಮಾನ, ಗೌರವ, ಅದ್ರ ಜೊತೆಗೆ ಗುರುಬಲ ಇರೋದ್ರಿಂದ ಪ್ರಮೋಷನ್ ಇವೆಲ್ಲ ಕೂಡ ಸಿಗುವ ಸಾಧ್ಯತೆ ಇದೆ. ಹಾಗಾದ್ರೆ ಮೇಷರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಮಾನಸಿಕವಾಗಿ ಹಿಂಸೆ ಇರುತ್ತೆ, ಏನೋ ಒಂಥರ ಭಯ ಇರುತ್ತೆ. ಅದಕ್ಕೆ ಭಯಮೇವಸ್ತಿ ಶತ್ರು, ಭಯ ಅನ್ನೋದೇ ನನಗೆ ಒಂದು ದೊಡ್ಡ ಶತ್ರು ಅಂತ ಧೈರ್ಯವಾಗಿರ್ಬೇಕು. ಕೆಲವರಿಗೆ ಎದೆಯಲ್ಲಿ ತೊಂದರೆ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಇನ್ನು ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಅಜೀರ್ಣ ಆಗುವ ಸಾಧ್ಯತೆಗಳು ಇದೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಅದಕ್ಕೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದು, ಆರೋಗ್ಯ ಸಂಪಾದನೆ ಮಾಡೋದು, ಹಣ ಹೇಗೆ ಸಂಪಾದನೆ ಮಾಡ್ತೀವೋ ಹಾಗೆ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಸಂಪಾದನೆ ಮಾಡಬೇಕು. ಇಲ್ಲಾಂದ್ರೆ ಅಜೀರ್ಣ ಆಗುವುದು, ಗ್ಯಾಸ್ಟ್ರಿಕ್ ಆಗೋದು, ಯಾವುದಾದ್ರೂ ಅದೇ ಆಹಾರವನ್ನು ತಿಂದ್ಬಿಡೋದು, ಅದೆಲ್ಲ ಮಾಡಬಾರ್ದು. ಅದಕ್ಕೆ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಲಾಗುತ್ತೆ. ಇಲ್ಲ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ರುಚಿ ಅಂದ್ರೆ ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥೋ ರಕ್ಷಾತ್ ಮಾಯುಷಃ. ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತಾರೆ ಅಂದ್ರೆ ಸೂರ್ಯೋದಯಕ್ಕಿಂತ 94 ನಿಮಿಷ ಮೊದಲೇ ಎದ್ದು ಸೂರ್ಯನನ್ನ ನೋಡ್ತಾರೆ, ಸೂರ್ಯ ಜಪ ಮಾಡೋದು ಅಥವಾ ಭಗವಂತ ಪರಮಾತ್ಮ ನೆನಪು ಮಾಡೋದು ಮಾಡ್ತಾರೆ, ಅವ್ರಿಗೆ ಉತ್ತಮ ಆರೋಗ್ಯ ಮತ್ತು ಆಯುಷ್ ಅಭಿವೃದ್ಧಿ ಆಗುತ್ತೆ ಅನ್ನುವಂತಹ ವಿಚಾರ. ಇನ್ನು ವಾರದ ಕೊನೆ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಶತ್ರುಗಳನ್ನ ಸೋಲಿಸ್ತೀರಿ. ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಹೊಸ ಸ್ನೇಹ ಪ್ರಾಪ್ತಿಯಾಗತ್ತೆ, ಪ್ರೀತಿ, ಪ್ರೇಮ ಮತ್ತು ಉಲ್ಲಾಸವಾಗಿರ್ತೀರಿ ವಾರದ ಕೊನೆ 3 ದಿನಗಳು. ಹಾಗಾದ್ರೆ ಮೇಷರಾಶಿಯವರು ಏನ್ ಮಾಡಬೇಕು? ನಮ್ಮೆಲ್ಲರ ತಂದೆ, ಆತ್ಮದ ತಂದೆ ಪರಮಾತ್ಮ. ಅದಕ್ಕೆ ಶಿವನನ್ನ ಓಂ ಪರಮಾತ್ಮನೇ ನಮಃ ಅಂತೇಳಿ ಜಪ ಮಾಡ್ತಾ ಕೆಂಪು ಹೂವಿನಿಂದ ಪೂಜೆ ಮಾಡಿ ಈ ವಾರದಲ್ಲಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ 5/8/2024ರಿಂದ 11/8/2024ವರೆಗೂ ವಾರ ಭವಿಷ್ಯ ಕಾರ್ಯಕ್ರಮ ನೋಡೋಣ. ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ನಿಮ್ಮ ಜನ್ಮ ರಾಶಿಯಲ್ಲೇ ಗುರು, ನಿಮ್ಮ ಜನ್ಮ ರಾಶಿಯಲ್ಲೇ ಮಂಗಳ ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋ ಸಮಯದಲ್ಲಿ ಆತಂಕ ಜಾಸ್ತಿ, ಆಮೇಲೆ ಟೆನ್ಷನ್ನು, ಕೋಪ, ಮಾನಸಿಕವಾಗಿ ನೆಮ್ಮದಿ ಅನ್ನೋದು ವೃಷಭ ರಾಶಿಯವರಿಗೆ ಇರಲ್ಲ ಅನ್ನುವಂಥ ವಿಚಾರ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಧನ ಮತ್ತೆ ಹೇಗೆ ಪ್ರಾಪ್ತಿಯಾಗತ್ತೆ ಅಂದಾಗ ವೈಭವಗಳಿಂದ. ಯಾರ್ಯಾರು ಹೋಟೆಲ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀರಿ, ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿ ನಡೆಸ್ತಾ ಇದ್ದೀರಿ, ಯಾರ್ಯಾರು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತೀರಿ ಅಥವಾ ಫೋಟೋಗ್ರಫಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಧನ ಪ್ರಾಪ್ತಿ ಆಗುತ್ತೆ. ದಶಮಾಧಿಪತಿ ದಶಮ ಸ್ಥಾನದಲ್ಲಿ ವಕ್ರಿಯಾಗಿದ್ದಾರೆ ಶನಿ ಮಹಾತ್ಮ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ರೂ ಕೂಡ ಪ್ರಮೋಷನ್, ಪೋಸ್ಟಿಂಗ್ಸ್ ಇವೆಲ್ಲ ಪ್ರಾಪ್ತಿಯಾಗುವ ಸಾಧ್ಯತೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಿದೆ. 3ನೇ ಮನೆಯಲ್ಲಿ ರವಿ ಸಂಚಾರ ಆಗ್ತಾರೋದ್ರಿಂದ ಪರಾಕ್ರಮ ಭಾವ ಅಂತೀವಿ. ಧೈರ್ಯ, ಸಾಹಸವನ್ನ ನೀವು ಮಾಡ್ತೀರಿ. ಅದು ಜಲರಾಶಿಯಲ್ಲಿ ಸೂರ್ಯ ಸಂಚಾರ ಆಗ್ತಾ ತನ್ನ ಸ್ವಕ್ಷೇತ್ರವನ್ನ ನೋಡ್ತಾ ಇರೋದ್ರಿಂದ ನೀವು ಭಾಗ್ಯವನ್ನ ಮಾಡ್ಕೊಳ್ಳೋಕೆ, ಯಾಕೆಂದ್ರೆ ಅದೃಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಅದಕ್ಕೆ ಕೆಲವು ಆತ್ಮ ಅಂದ್ರೆ ನಾನು ಪ್ರಯತ್ನ ಮಾಡ್ತೀನಿ,
ನನ್ನ ಅದೃಷ್ಟವನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಹ ದಾರಿಯನ್ನ ಸೂರ್ಯ ನಿಮಗೆಲ್ಲ ತೋರಿಸ್ತಾನೆ. ಈ ವಾರದಲ್ಲಿ ಸೋಮವಾರ ಮಂಗಳವಾರ ಸೂಪರ್ ಆಗಿದೆ ಟೈಮು. ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ. ಧೈರ್ಯ ಹೆಚ್ಚಾದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಮಾನಸಿಕವಾಗಿ ನೆಮ್ಮದಿಯಾಗಿರ್ತೀರಿ, ಹೆಸರುವಾಸಿಯಾಗ್ತೀರಿ. ಉತ್ತಮವಾದ ವಸ್ತ್ರಗಳನ್ನ ವೃಷಭ ರಾಶಿಯವರು ಧರಿಸ್ತೀರಿ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಅಷ್ಟೊಂದು ಚೆನ್ನಾಗಿರಲ್ಲ. ಎಲ್ಲರ ಮೇಲೆ ಸಂಶಯ, ನಿದ್ರಾಭಂಗ. ಈಗ ನೋಡಿ ನಂಗೆ ಫೋನ್ ಬಂತು ಅಲ್ವಾ, ಹಾಗೆ ನಿದ್ರಾಭಂಗ ಉಂಟಾಗ್ಬಿಡುತ್ತೆ ಕೆಲವ್ರಿಗೆ. ಯಾರು ಫೋನ್ ಬಂದ್ಬಿಡುತ್ತೆ, ಯಾರೋ ಕೆಲವೊಂದು ವಿಷಯಗಳನ್ನ ಹೇಳ್ಬಿಡ್ತಾರೆ. ಅವಾಗ ನಮ್ಗೇನಾಗುತ್ತೆ, ನಿದ್ದೆ ಕೆಟ್ಟೋಗ್ಬಿಡುತ್ತೆ. ಫೋನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಎಮರ್ಜೆನ್ಸಿ ಬೇಕೇ ಬೇಕು ಅಂತ ಸೈಲೆಂಟ್ ಆಗಿಟ್ಟು ದೂರ ಮಲ್ಕೊಳ್ಳಿ. ಉದ್ವೇಗ, ವ್ಯರ್ಥ ಖರ್ಚುಗಳು, ಸೋಲು, ಈ ತರ ಟೈಮ್ ಚೆನ್ನಾಗಿರಲ್ಲ. ವಾರದ ಕೊನೆ 5 ದಿನಗಳು ಎಚ್ಚರ. ಆರೋಗ್ಯದ ಕಡೆ ಗಮನ ಕೊಡಿ. ಕೋಪವನ್ನ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಅಂತೀವಿ. ಕೋಪ ಅನ್ನೋದು ಏನ್ ಮಾಡುತ್ತೆ, ನಮ್ಮಲ್ಲಿರುವ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಕೋಪವನ್ನ ವೃಷಭ ರಾಶಿಯವರು ಮಾಡ್ಕೋಬೇಡಿ. ಕಾಲರ ಕಾಲ ಮಹಾಕಾಲನನ್ನ ನೆನಪು ಮಾಡಿ ಓಂ ಕಾಲ ಕಾಲೈ ನಮಃ ಅಂತೇಳಿ ಶಿವನನ್ನು ನೆನಪು ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿದ್ರೆ ಈ ವಾರ ನಿಮ್ಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಕಾಯ್ತಾ ಇರ್ತೀರಲ್ಲ. 5/8/2024ರಿಂದ 11/8/2024 ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶ್ಯಾಧಿಪತಿಯಾದಂತಹ ಬುಧ ತೃತೀಯ ಭಾವದಲ್ಲಿ ಸಂಚಾರ, ಅಂದ್ರೆ ಸೂರ್ಯನ ಮನೆಯಲ್ಲಿ ಬುಧ ವಕ್ರಿ ಆಗ್ತಾನೆ. ಈ ವಾರದಲ್ಲಿ ದ್ವಿತೀಯ ಭಾವವನ್ನು ನೋಡ್ತಾನೆ. ಹಣಕಾಸು, ಕುಟುಂಬ, ಅದ್ರ ಬಗ್ಗೆ ನಿಮಗೆ ಆಲೋಚನೆಗಳಿರುತ್ತೆ. ನೀವು ಮಾತಾಡೋದ್ರ ಬಗ್ಗೆ ಕೂಡ ಹೆಚ್ಚು ಗಮನ ಇಟ್ಟು ನೀವು ಮಾತಾಡಿದ್ರೆ ಅನುಕೂಲಗಳಾಗುತ್ತೆ. ಸರ್ಕಾರದಿಂದ ಏನೇನು ಅನುಕೂಲಗಳನ್ನ ಪಡಿಬೇಕು ಅನ್ನುವಂತಹ ಚಿಂತನೆಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಯೋಚನೆ ಮಾಡುವಂತಹ ಗುಣ ನಿಮಗೆ ಪ್ರಾಪ್ತಿಯಾಗುತ್ತೆ. ಚತುರ್ಥ ಭಾವದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಮಾನಸಿಕ ನೆಮ್ಮದಿ, ಸಂತೋಷ ಅನ್ನೋದು ಇರಲ್ಲ. ಮನೇಲಿದ್ರೂ ಕೂಡ ಕಿರಿಕಿರಿ, ಆಫೀಸ್ಗೆ ಹೋದ್ರೂ ಕೂಡ ಕಿರಿಕಿರಿ ಅನ್ನೋದು ಇರುತ್ತೆ. ಆದ್ರೆ ಯಾರು ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮಿಥುನ ರಾಶಿ ಜಾತಕರು, ಅಂದ್ರೆ ಅಮೆರಿಕಾ, ಆಸ್ಟ್ರೇಲಿಯಾ ಅಂತ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಕೆಲಸ ಮಾಡೋರು ನೆಮ್ಮದಿಯಾಗಿ ಕೆಲಸವನ್ನ ಮಾಡ್ತೀರಾ ಅನ್ನೋದನ್ನ ಸೂಚನೆ ತೋರಿಸುತ್ತೆ ರಾಹುಕೇತುಗಳು. ಸೋಮವಾರ ಮಂಗಳವಾರ ವಾಗ್ವಾದಗಳು, ಮಾತಿಗೆ ಮಾತು ಬೆಳೆಯುವಂಥದ್ದು, ಇನ್ನ ಕೆಲವರಿಗೆ ಧನ ನಷ್ಟ ಆಗುವಂಥದ್ದು, ಕಣ್ಣುಗಳ ತೊಂದರೆ ಆಗುವಂಥದ್ದು, ಕುಟುಂಬದಲ್ಲಿ ದುಃಖ ಆಗುವ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರಿಗೆ. ಸೋಮವಾರ ಮಂಗಳವಾರ ಜಾಗ್ರತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನ ಬುಧವಾರ ಗುರುವಾರ ನೆಮ್ಮದಿಯಾಗಿರ್ತೀರಿ. ಜಯ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಮತ್ತೆ ವಾರದ ಕೊನೆ 3 ದಿನ ಟೈಮ್ ಕೊಟ್ಟೆ ಕೆಟ್ಟೋಗುತ್ತೆ. ಹೊಟ್ಟೆ ತೊಂದರೆ, ವಾಹನಗಳಿಂದ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇದೆ. ವಾರದ ಕೊನೆ 3 ದಿನ ಜಾಗ್ರತೆ. ಒಟ್ಟು ಈ ವಾರದಲ್ಲಿ 5 ದಿನ ಜಾಗ್ರತೆಯಾಗಿರಿ. ಸೋಮವಾರ ಮಂಗಳವಾರ ಮತ್ತೆ ಶುಕ್ರವಾರ ಶನಿವಾರ ಭಾನುವಾರ. ಮಿಥುನ ರಾಶಿಯವರು ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡಿ ನಿಮಗೆ ಶಿವ ಒಳ್ಳೆ ಫಲವನ್ನ ಕೊಡ್ತಾನೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ
ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 5/8/2024ರಿಂದ 11/8/2024 ಕರ್ಕಾಟಕ ರಾಶಿ ಭವಿಷ್ಯ. ದ್ವಿತೀಯ ಭಾವದಲ್ಲಿ ಬುಧ ಮತ್ತು ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಉಂಟಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಅಷ್ಟಮ ಶನಿ ಇದ್ರೂ ಕೂಡ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಸಂಗೀತ ಕ್ಷೇತ್ರದಲ್ಲಿ ಅಭಿವೃದ್ಧಿ. ಆಮೇಲೆ ಯಾರ್ಯಾರು ಟಿವಿ ಆಂಕರ್ಸ್ ಇದ್ದೀರಿ ಅಥವಾ ಸಂಗೀತಗಾರರಿದ್ದೀರಿ, ಭಾಷಣಗಾರರಿದ್ದೀರಿ, ನಿಮ್ಮ ಮಾತು ಎಲ್ಲರಿಗೂ ಕೂಡ ಗಮನ ಸೆಳೆಯುತ್ತೆ. ಭಾಷಣಗಾರರು, ವಕೀಲರು ಏನ್ ಮಾಡ್ಬೇಕು? ಬರೀ ಮಾತಾಡಲೇಬೇಕು. ಅದರಿಂದ ಧನ ಪ್ರಾಪ್ತಿ. ಕರ್ಕಾಟಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಉತ್ತಮವಾದ ಭವಿಷ್ಯ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಒಡವೆಗಳನ್ನ ಕೊಂಡ್ಕೊಂತೀರಿ. ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಧನನಷ್ಟ, ಪ್ರಯತ್ನಗಳಲ್ಲಿ ಸೋಲು ಉಂಟಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಉತ್ತಮವಾದ ವಸ್ತ್ರ, ಧನಲಾಭ, ಸ್ನೇಹಿತರಿಂದ ಸಹಾಯ ಆಗುತ್ತೆ. ಒಟ್ಟಲ್ಲಿ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ, ಆಮೇಲೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡ್ತಾ ದೇವ ಮಹಾದೇವನ ರೂಪದಲ್ಲಿ ಶಿವನ ನೆನಪು ಮಾಡಬೇಕು. ಓಂ ಮಹಾದೇವಾಯ ನಮಃ ಅಂತೇಳಿ ನೀವು ಜಪ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಸಿಂಹ ರಾಶಿಯವರಿಗೆ 5/8/2024ರಿಂದ 11/8/2024ವರೆಗೂ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನೋಡಿ, ಸೂರ್ಯ ವ್ಯಯಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟ್ ಅಲ್ಲಿ ನಿಮ್ಮ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಯೋಗ ಕೂಡ ಕಂಡು ಬರ್ತಾ ಇದೆ. ನೀವು ಮನೆಯಿಂದ ಹೊರಗಡೆ ಜರ್ನಿ ಮಾಡ್ತೀರಿ ಅನ್ನುವಂಥದ್ದು ಸೂಚನೆ ಕೊಡುತ್ತೆ. ಆಮೇಲೆ ಶುಕ್ರ ದಶಮಾಧಿಪತಿ ನಿಮ್ಮ ಜನ್ಮ ರಾಶಿಯಲ್ಲೇ ಸಂಚಾರ. ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ, ದಶಮಾಧಿಪತಿ ಎಂದಾಗ ಫ್ಯಾಷನಬಲ್ ಆಗಿರ್ಬೇಕು, ಅಟ್ರಾಕ್ಟಿವ್ ಆಗಿರ್ಬೇಕು ಅನ್ನುವಂತಹ ಮನಸ್ಥಿತಿ ಉಂಟಾಗುತ್ತೆ. ಯಾರಿಗೆ ಸಿಂಹ ರಾಶಿಯವರಿಗೆ ಹೆಚ್ಚು ಧನ ಪ್ರಾಪ್ತಿಯಾಗುತ್ತೆ ಅಂದ್ರೆ, ಕೆಲವರು ತಮ್ಮ ರೂಪದಿಂದ ಹಣವನ್ನ ಸಂಪಾದನೆ ಮಾಡುವಂಥವ್ರು. ಅಂದ್ರೆ ಯಾವುದೇ ಒಂದು ಸಿನಿಮಾ ಆಕ್ಟರ್ಗಳು ಅವರ ಶರೀರ ಸೌಂದರ್ಯ ಮತ್ತೆ ಬಾಡಿ ಫಿಸಿಕಲಿ ಫಿಟ್ ಆಗಿ ಯಾರಿರ್ತಾರೆ, ಆಮೇಲೆ ಫಿಸಿಕಲ್ ಎಕ್ಸಸೈಸ್ ಮಾಡಿಸುವಂಥವ್ರು, ಮೆಡಿಟೇಷನ್ ಮಾಡಿಸುವಂಥವ್ರು, ಜಿಮ್ ಮಾಡಿಸುವಂಥವ್ರು, ಇಂಥವ್ರಿಗೆಲ್ಲ ಉದ್ಯೋಗ ಕ್ಷೇತ್ರ, ಇಂತಹ ಉದ್ಯೋಗದಲ್ಲಿ ಜಿಮ್ ಅಲ್ಲಿ ನೀವೇನ ಕೆಲಸ ಮಾಡ್ತಾ ಇದ್ರಿ ಒಳ್ಳೆ ಧನ ಲಾಭ ಆಗುತ್ತೆ. ಫ್ಯಾಷನ್ ಶೋ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ರಿ ಒಳ್ಳೆ ಧನ ಲಾಭ ಆಗುತ್ತೆ. ಅಲ್ಲಿ ಉದ್ಯೋಗ ಮಾಡ್ತಾ ಇದ್ರೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಸಿನಿಮಾ ರಂಗದಲ್ಲಿ ನೀವು ಕೆಲಸ ಮಾಡುವಂತ ಯೋಗ ಬರುವಂತ ಸಾಧ್ಯತೆಗಳಿದೆ. ನಿಮ್ಮ ಅಪಿಯರೆನ್ಸ್ ಇಂದ ದುಡ್ಡು ಬರುತ್ತೆ. ನೋಡಿ, ಕೆಲವರು ಏನ್ ಮಾಡ್ತಾರೆ, ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು, ಒಳ್ಳೆ ಸೆಲೆಬ್ರಿಟಿಗಳಾಗಿರ್ಬೋದು, ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಟಿವಿಗಳಲ್ಲಿ, ಅದರಿಂದ ಅವರಿಗೆ ರೆವಿನ್ಯೂ ಬರುತ್ತೆ. ಆ ರೀತಿ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಸಿಂಹ ರಾಶಿ ಜಾತಕರಿಗೆ. ಆದರೆ ಶನಿ ಮಹಾತ್ಮ ಸಪ್ತಮದಿಂದ ನಿಮ್ಮ ಜನ್ಮ ರಾಶಿಯನ್ನು ನೇರವಾಗಿ ನೋಡ್ತಾ ಇರೋದ್ರಿಂದ ನಿಮಗೆ ದುಃಖ ಅನ್ನೋದು ಕೂಡ ಇದ್ದೇ ಇರುತ್ತೆ ಅನ್ನೋದು ಕೂಡ ತೋರಿಸುತ್ತೆ.
ದುಃಖಂ ದೀನೇಶಾತ್ಮಜ ಅಂತೀವಿ. ಶನಿ ಮಹಾತ್ಮ ಏನ್ ಮಾಡ್ತಾನೆ? ದುಃಖವನ್ನು ಕೊಡುವಂಥವ್ರು. ಅದರಿಂದ ಶಿವನ್ ನೆನಪು ಮಾಡಿದ್ರೆ ಶನಿ ಮಹಾತ್ಮ ಸುಮ್ಮನಾಗ್ತಾನೆ. ಸೋಮವಾರ ಮಂಗಳವಾರ ಶೀಘ್ರ ಕೋಪ, ಏನೋ ಸಡನ್ ಆಗಿ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಕೋಪ ಮಾಡ್ಕೋಬಾರದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಸರ ಮಾಡ್ಕೊಳ್ಳುವಂಥದ್ದು, ಅಥವಾ ಏನಾದ್ರೂ ಕೆಲಸ ಮಾಡ್ತಾ ಗಾಯಗಳಾಗ್ಬೋದು, ಅಥವಾ ಚಿಕ್ಕ ಪುಟ್ಟ ಅಪಘಾತಗಳಾಗ್ಬೋದು. ಅದಕ್ಕೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಸೋಮವಾರ ಮಂಗಳವಾರ ಸಿಂಹ ರಾಶಿ ಜಾತಕರು. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ ಗುರುವಾರ ಟೈಮ್ ಬಹಳ ಉತ್ತಮವಾಗಿರುತ್ತೆ. ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ. ನೀವು ಕೆಲಸದಲ್ಲಿದ್ರೆ ಪ್ರಮೋಷನ್ ಆಗುತ್ತೆ. ಹಿರಿಯರ ಜೊತೆ ಉತ್ತಮ ಸಂಬಂಧ ಉಂಟಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ವ್ಯಾಜ್ಯಗಳು ಗೌರವ ನಷ್ಟ ಆಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ಸಿಂಹರಾಶಿಯವರು ರುದ್ರನ ರೂಪದಲ್ಲಿ ಶಿವನ ನೆನಪು ಮಾಡಬೇಕು. ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಈ ವಾರ ಮಾಡಿಸಿ. ನಿಮಗೆ ಶಿವ ಒಳ್ಳೆ ಫಲವನ್ನ ಕೊಡ್ತಾರೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ ಷಷ್ಠಮ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 5/8/2024ರಿಂದ 11/8/2024 ಕನ್ಯಾ ರಾಶಿ ಭವಿಷ್ಯ. ರಾಶ್ಯಾಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿ, ಧನಾಧಿಪತಿಯಾದಂತಹ ಶುಕ್ರ ವ್ಯಯಭಾವದಲ್ಲಿ. ಕನ್ಯಾ ರಾಶಿಯವರು ಏನ್ ಮಾಡ್ತೀರಿ? ಈ ವಾರ ಸುಖ ಭೋಗಗಳ ಅನುಭವಿಸೋದಕ್ಕೋಸ್ಕರ ಹಣವನ್ನ ಖರ್ಚು ಮಾಡ್ತೀರಿ. ಈಗ ನಮ್ಮ ಹತ್ರ ಹಣ ಏನಕ್ಕೆ? ನಾವ್ ಎಂಜಾಯ್ ಮಾಡಿದ್ರೆ ತಾನೇ. ಬರೀ ಕೂಡಾಕಿದ್ರೆ ಏನ್ ಪ್ರಯೋಜನ ಅನ್ನುವಂತಹ ಭಾವನೆ ಕೂಡ ನಿಮ್ಗೆ ಉತ್ಪತ್ತಿಯಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಶುಕ್ರ ಅಂದಾಗ ವೈಭವಕ್ಕೋಸ್ಕರ, ಮಿತ್ರ ಗ್ರಹ ಬುಧ ಇರೋದ್ರಿಂದ ತನ್ನ ಸ್ನೇಹಿತರಿಗೋಸ್ಕರ ಅಥವಾ ನನ್ನ ಪ್ರಿಯತಮ ಅಥವಾ ಪ್ರಿಯತಮೆಗೋಸ್ಕರ ಹಣ ಕಳ್ಕೊಳ್ಳುವಂಥದ್ದು, ವ್ಯಯ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆಮೇಲೆ ದಶಮಾಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿದ್ದಾಗ ಉದ್ಯೋಗವನ್ನ ಕೆಲವರು ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅದಕ್ಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಜಾಗ್ರತೆಯಿಂದ ಕೆಲಸ ಮಾಡಿ. ಅಕಸ್ಮಾತ್ ನೀವು ಇಂಡಿಯಾದಲ್ಲಿಲ್ಲ, ವಿದೇಶದಲ್ಲಿದ್ದೀರಿ, ಅಮೆರಿಕಾ, ಲಂಡನ್, ಪ್ಯಾರಿಸ್ ಅಥವಾ ಯುರೋಪ್, ಆಸ್ಟ್ರೇಲಿಯಾ ಕಂಟ್ರಿಗಳು, ಆಸ್ಟ್ರೇಲಿಯಾ ಅಥವಾ ಯುರೋಪ್ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಉದ್ಯೋಗದಲ್ಲಿ ಅಷ್ಟು ತೊಂದರೆಗಳಾಗಲ್ಲ, ಒಳ್ಳೇದಾಗತ್ತೆ. ಕನ್ಯಾ ರಾಶಿಯವರಿಗೆ ಗುರುಬಲ ಇದೆ ಅಂತೇಳಿ ನೀಚ ಸ್ತ್ರೀ ಅಥವಾ ನೀಚ ಪುರುಷರನ್ನ ವಿವಾಹ ಆಗಬಾರ್ದು. ವಿವಾಹ ಆಗೋಕ್ಕಿಂತ ಮೊದಲೇ ನಿಮ್ಮಿಬ್ಬರ ಜಾತಕವನ್ನ ತೋರಿಸಿ ಆಮೇಲೆ ನೀವು ವಿವಾಹದ ಯೋಚನೆಗಳನ್ನ ಮಾಡಬೇಕು. ಸೋಮವಾರ ಮಂಗಳವಾರ ಉತ್ತಮವಾದ ಆರೋಗ್ಯ. ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ಕೋವಿಡ್ ಬಂದಾಗಿಂದ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಎಷ್ಟೇ ದುಡ್ಡು ತಗೊಂಡೋದ್ರೂ ಕೂಡ ಡಾಕ್ಟ್ರು ಸೆಕೆಂಡು ಕೊಡ್ತಿರ್ಲಿಲ್ಲ, ಮನುಷ್ಯರು ಒಬ್ರಿಗೊಬ್ರು ಟಚ್ ಮಾಡಂಗಿರ್ಲಿಲ್ಲ. ಎಷ್ಟೇ ದುಡ್ಡು ಕೊಟ್ಟರು ಡಾಕ್ಟ್ರು ಅವ್ರಿಗೆ ಭಯ, ನಮಗೇನ್ ಬಂದ್ಬಿಡುತ್ತೋ ಅಂತ. ಅದರಿಂದ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಅನ್ನೋದು ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅಹಂ ಸ್ವಸ್ಥಃ, ನಾನು ಆರೋಗ್ಯವಾಗಿದ್ದೀನಿ ಅನ್ನುವಂಥ ಚಿಂತನೆಗಳಿರ್ಲಿ. ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಸ್ನೇಹಿತರ ಭೇಟಿ, ಮದ್ಯ ವ್ಯಾಪಾರಗಳಲ್ಲಿ ಲಾಭ, ದ್ರವ್ಯ ವ್ಯಾಪಾರಗಳಲ್ಲಿ ಲಾಭ. ವಾಟರ್ ಇರ್ಬೋದು, ಆಯಿಲ್ ಇರ್ಬೋದು, ಅಥವಾ ನೀವು ಆಯಿಲ್ ಇಂಡಸ್ಟ್ರಿಗಳಲ್ಲಿ ಅಥವಾ ವಾಟರ್ ಇಂಡಸ್ಟ್ರಿಗಳಲ್ಲಿ, ಲಿಕ್ವಿಡ್ ಇಂಡಸ್ಟ್ರಿಗಳಲ್ಲಿ ಅಥವಾ ಮದ್ಯ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಧನ ಲಾಭ ಆಗುತ್ತೆ. ನೀವು ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರದಲ್ಲೂ ಕೂಡ ಲಾಭ ಆಗುತ್ತೆ ಸೋಮವಾರ ಮಂಗಳವಾರ. ಆದ್ರೆ ಬುಧವಾರ ಗುರುವಾರ ಸ್ತ್ರೀಯಿಂದ ಅಧಿಕ ಖರ್ಚು, ಕಣ್ಣುಗಳ ತೊಂದರೆ, ತಾಯಿಯ ಜೊತೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳಲಾಗುತ್ತೆ. ಎಲ್ಲಿ ನಾರಿಯರಿಗೆ ಗೌರವಿಸ್ತೀವಿ, ಪೂಜಿಸ್ತೀವಿ ಅಂತ ಕಡೆ ದೇವತೆಗಳು ವಾಸ ಮಾಡ್ತಾರೆ. ಇನ್ನು ವಾರದ ಕೊನೆ 3 ದಿನ
ಶುಕ್ರವಾರ, ಶನಿವಾರ, ಭಾನುವಾರ ಅನುಕೂಲಗಳಾಗತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ಉಂಟಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾಜಲದಿಂದ ನೀವು ಪೂಜೆ ಮಾಡಿದ್ರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಸಪ್ತಮ ರಾಶಿ ತುಲಾರಾಶಿ. ತುಲಾರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ನಮ್ಗೇನು ಭವಿಷ್ಯವನ್ನ ಹೇಳ್ತಾರೆ ಅಂತ. 5/8/2024 11/8/2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತುಲಾರಾಶಿಯವರಿಗೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾರಾಶಿಯಾಧಿಪತಿಯಾದಂತಹ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ. ನಿಮ್ಗೇನಿರುತ್ತೆ ಈ ವಾರದಲ್ಲಿ ಮನಸ್ಥಿತಿ? ಲಾಭ ಮಾಡ್ಕೋಬೇಕು. ಡಿಸೈರ್ಸ್ ಜಾಸ್ತಿ ಆಗುತ್ತೆ. ಮನುಷ್ಯನಿಗೆ ದುಃಖ ಯಾವಾಗ ಜಾಸ್ತಿ ಆಗುತ್ತೆ? ಆಸೆ ಜಾಸ್ತಿ ಆದಾಗ. ನಮಗಿರುವಂತ ಆಸೆಗಳೆಲ್ಲ ನಾವು ಬಿಟ್ಬಿಟ್ರೆ ನಮಗೆ ದುಃಖ ಅನ್ನೋದಿರಲ್ಲ. ಮನುಷ್ಯನಿಗೆ ಒಂದು ಆಸೆ ಪೂರ್ಣ ಆದ್ರೆ ಇನ್ನೊಂದು ಆಸೆ ಅಲ್ವಾ. ಎಷ್ಟೋ ಜನಕ್ಕೆ ಒಂದು ವಿವಾಹ ಆದ್ರೆ ಮತ್ತೊಂದು ವಿವಾಹ ಆಗೋಕ್ಕೂ ಆಸೆ ಇರುತ್ತೆ ಅಲ್ವಾ. ಒಂದು ಹೆಂಡತಿ ಮದುವೆ ಆಗಿದ್ರು ಬೇರೆಯವ್ರನ್ನ ನೋಡಿದಾಗ್ಲೂ ತುಂಬಾ ಆಕರ್ಷಣೆ ಆಗ್ತಾ ಇರುತ್ತೆ ಕೆಲವರಿಗೆ, ಎಲ್ಲರಿಗೂ ಅಲ್ಲ ಕೆಲವರಿಗೆ. ಆದ್ರಿಂದ ಡಿಸೈರ್ಸ್ ಅನ್ನೋದು ಜಾಸ್ತಿ ಆಗುವಂಥದ್ದು. ಸ್ನೇಹಿತರ ಮೇಲೆ ನಿಮಗೆ ಪ್ರೀತಿ ವ್ಯಾಮೋಹಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಸಪ್ತಮಾಧಿಪತಿಯಾದಂತಹ ಕುಜ ಅಷ್ಟಮದಲ್ಲಿದ್ದು ನಿಮ್ಮ ರಾಶಿಗೆ ಸಂಚಾರ ಆಗ್ತಿರೋದ್ರಿಂದ ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ಈ ವಾರ ನೀವು ಡ್ರೈವ್ ಮಾಡಬೇಕು. ಪಂಚಮ ಭಾವದಲ್ಲಿ ಶನಿ ಮಹಾತ್ಮ ವಕ್ರಿಯಾಗಿರೋದ್ರಿಂದ ನೀವೇನಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಇದ್ರೆ ಯಾವುದೇ ಶೇರ್ಗಳನ್ನ ಕೊಂಡ್ಕೋಬೇಕಾದ್ರೆ ನಿರ್ಣಯ ಮಾಡಕ್ಕೆ ಕಷ್ಟ ಆಗ್ಬೋದು. ಸ್ವಲ್ಪ ನಿಧಾನ ಮಾಡಿ ಟೈಮ್ ಬಂದಾಗ ಸ್ಟಾಕ್ಗಳನ್ನ ಕೊಂಡ್ಕೊಳ್ಳುವಂತಹ ಕೆಲಸವನ್ನ ನೀವು ಮಾಡಬಹುದು. ತುಲಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಸೂಪರ್ ಆಗಿದೆ. ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಯಶಸ್ವಿ ಆಗಿದೆ. ಉದ್ಯೋಗದಲ್ಲೂ ಯಶಸ್ವಿ, ವ್ಯಾಪಾರದಲ್ಲೂ ಕೂಡ ಯಶಸ್ವಿ ಆಗ್ತೀರಿ. ನೀವು ಮಾಡ್ತಿರುವಂತ ಕೆಲಸದಲ್ಲಿ ನಿಮಗೆ ಪ್ರಮೋಷನ್, ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ. ವಿವಾಹ ಭಾಗ್ಯ ನಿಮ್ಗೂ ನೋಡಿ ಗುರುಬಲ ಇಲ್ಲ ಆದ್ರೂ ಕೂಡ ಶುಕ್ರ ಬಲ, ಇನ್ನು ಬೇರೆ ಇತರೆ ಗ್ರಹಗಳ ಬಲದಿಂದ ವಿವಾಹ ಯೋಗ ಉಂಟಾಗುತ್ತೆ. ಗುರುಜಿ ಈಗ ಆಷಾಢ ಮುಗಿತಾ ಇದೆ ಅಲ್ವಾ, ಒಳ್ಳೆ ವಿಚಾರಗಳು ಬರ್ಬೋದು. ಕೆಲವರು ಆಷಾಢದಲ್ಲೂ ವಿವಾಹ ಆಗುವಂತವ್ರು ಇರ್ತಾರೆ. ಆದ್ರೆ ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನು ತೋರಿಸಿ ನಿಮಗೆ ಹೊಂದ್ಕೊಂಡು ಹೋಗ್ತಾರಾ ಇಲ್ವಾ, ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದನ್ನ ತಿಳ್ಕೋಬೇಕು. ಇಲ್ಲಾಂದ್ರೆ ವಿವಾಹ ಶೀಘ್ರದಲ್ಲಿ ಆಗ್ಬಿಡೋದು, ಆಮೇಲೆ ಶೀಘ್ರದಲ್ಲೇ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿ ವಿಚ್ಛೇದನಕ್ಕಾಗಿ ಪ್ರಯತ್ನಗಳನ್ನ ತುಂಬಾ ಜನ ಮಾಡ್ತಿರ್ತೀರಿ. ಅದಕ್ಕೆ 2 ವಿವಾಹ, 3 ವಿವಾಹ ಈ ತರ ತೊಂದರೆಗಳಿದ್ರೆ ಜಾತಕಗಳನ್ನ ತೋರಿಸಿ ಪರಿಹಾರ ಮಾಡ್ಕೊಳ್ಳಿ. ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ ತುಲಾರಾಶಿ ಜಾತಕರಿಗೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸಂಬಂಧಿಕರ ಜೊತೆ ಕಲಹಗಳಾಗ್ಬೋದು. ಕೋಪ ಸಡನ್ ಆಗಿ ಬಂದ್ಬಿಡುತ್ತೆ. ಶೀಘ್ರ ಕೋಪ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡಿಬಿಡುತ್ತೆ. ಅದಕ್ಕೆ ಕೋಪ ಮಾಡ್ಕೋಬೇಡಿ. ಗಾಯಗಳಾಗ್ಬೋದು, ಎಚ್ಚರ. ಲಾಭವಿಲ್ಲದೆ ಸುಮ್ಮನೆ ಓಡಾಟ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆಲ್ಲರೂ ಕೂಡ ತುಲಾರಾಶಿ ಜಾತಕರು ಕಾಲಭೈರವೇಶ್ವರನ್ನ ನೀವು ಆರಾಧನೆ ಮಾಡಿ ಓಂ ಕಾಲಭೈರವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿದ್ರೂ ಕೂಡ ಒಳ್ಳೇದಾಗುತ್ತೆ. ಅಥವಾ ಓಂ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ಸುಬ್ರಹ್ಮಣ್ಯನಾದ್ರೂ ಕೂಡ ನೀವು ಪ್ರಾರ್ಥನೆ ಮಾಡ್ಬೋದು. ವಿಭೂತಿ ಅಭಿಷೇಕ ಮಾಡಿಸಿ ಒಳ್ಳೇದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ 5 ಆಗಸ್ಟ್ 2024 11 ಆಗಸ್ಟ್ 2024
ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಆಗ ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಸಪ್ತಮ ಭಾವ ಶುಕ್ರನ ಮನೆಯಲ್ಲಿ ಸಂಚಾರ. ಧೈರ್ಯಶಾಲಿ. ಶುಕ್ರನ ಮನೆಗೆ ಹೋಗಿದ ತಕ್ಷಣ ಏನಾಗುತ್ತೆ, ಹಣಕಾಸಿನ ವ್ಯಾಮೋಹ ಬಂದಾಗ ಏನಾಗುತ್ತೆ, ಧೈರ್ಯದ ಬಗ್ಗೆ ಇರಲ್ಲ ಆಸಕ್ತಿ, ಆಸೆ ಆಕಾಂಕ್ಷೆಗಳು ಕೂಡ ಹೆಚ್ಚಾಗುತ್ತೆ. ಯಾಕೆ ಅಂದ್ರೆ ದಶಮ ಭಾವವನ್ನ ಮಂಗಳ ನೋಡ್ತಾ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಹಣ ಮಾಡಕ್ಕೋಸ್ಕರ ಪ್ರಯತ್ನ ಮಾಡಬೇಡಿ. ಉದ್ಯೋಗ ಪುರುಷ ಲಕ್ಷಣ ಅಂತೀವಿ. ಅಂದ್ರೆ ಉದ್ಯೋಗ ಏನ್ ಮಾಡಬೇಕು, ಜನಸೇವೆಗೋಸ್ಕರ ನಾವು ಕೆಲಸ ಮಾಡಿದಾಗ ಹಣ ನಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅನ್ನೋದನ್ನ ನಾವು ಮರೆಯ ಹಾಗಿಲ್ಲ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಕೂಡ ಇದೆ. ರಾಹು ಕೂಡ ಜಲರಾಶಿಯಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಮಾನಸಿಕ ಒತ್ತಡ ಕೂಡ ಅಷ್ಟೇ ಇರುತ್ತೆ, ಅಥವಾ ನಿಮ್ಮ ತಾಯಿಗೆ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತೆ. ವೃಶ್ಚಿಕ ರಾಶಿ ಜಾತಕರ ತಾಯಿಗೆ ಅಥವಾ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಮಕ್ಕಳ ಜೊತೆ ವಿವಾದ ಉಂಟಾಗುವಂಥದ್ದು, ಅನಾವಶ್ಯಕ ಖರ್ಚು, ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಸೂಪರ್ ಆಗಿದೆ. ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರ ಭೇಟಿಯಾಗುವಂಥದ್ದು, ವಿವಾಹ ಭಾಗ್ಯ ಉಂಟಾಗುವಂಥದ್ದು, ಉತ್ತಮವಾದ ಆರೋಗ್ಯ, ಅಧಿಕಾರ ಕೂಡ ಪಡಿತೀರಿ ವೃಶ್ಚಿಕ ರಾಶಿ ಜಾತಕರು. ಅದಕ್ಕೆ ವೃಶ್ಚಿಕ ರಾಶಿ ಜಾತಕರು ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡ್ತಾ ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪವನ್ನು ಮಾಡಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ 5/8/2024ರಿಂದ 11/8/2024 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಧನಸ್ಸು ರಾಶಿಯವರಿಗೆ ಈಗ ಗುರುಬಲ ಇಲ್ಲ. ಗುರು ಷಷ್ಠಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಗುರು ಬಲ ಇಲ್ಲದೆ ಇರೋದ್ರಿಂದ ತುಂಬಾ ಕಷ್ಟಗಳನ್ನು ಕೂಡ ಧನಸ್ಸು ರಾಶಿಯವರು ಫೇಸ್ ಮಾಡ್ತಾ ಇದ್ದೀರಾ. ಅದರಲ್ಲೂ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. 4ನೇ ಮನೆಯಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಸಂತೋಷ, ಸುಖ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿರುತ್ತೆ. ಸಂತೋಷ ಅನ್ನೋದು ಇರೋದೇ ಇಲ್ಲ. ಮನೆಗೆ ಹೋದ್ರೂ ಕೂಡ ನೆಮ್ಮದಿ ಇರಲ್ಲ. ಧನಾಧಿಪತಿ ಶನಿ ಮಹಾತ್ಮ ವಕ್ರಿಯಾಗಿ ಧನಸ್ಥಾನವನ್ನ ನೋಡ್ತಾ ಇರೋದ್ರಿಂದ ತುಂಬಾ ಕಷ್ಟದಿಂದನಾದ್ರೂ ಕೂಡ ಪ್ರಯತ್ನ ಪಟ್ರೆ ಧನ ಪ್ರಾಪ್ತಿಯಾಗತ್ತೆ. ನಿಮಗೆ ಭಾಗ್ಯಾಧಿಪತಿಯಾದಂತಹ ಸೂರ್ಯ ಅಷ್ಟಮದಲ್ಲಿದ್ದು ಧನಸ್ಥಾನವನ್ನ ನೋಡ್ತಾ ಇರೋದ್ರಿಂದ ತಂದೆಯಿಂದ ಧನ ಪ್ರಾಪ್ತಿ, ಅಥವಾ ನೀವು ಮಾಡುವಂತಹ ದಾನ ಧರ್ಮದ ಪುಣ್ಯ ಫಲದಿಂದ ಧನ ಪ್ರಾಪ್ತಿ, ದೇವರ ಆರಾಧನೆ ಅಥವಾ ನಿಮ್ಮ ಭಾಗ್ಯ ಅಥವಾ ನಿಮ್ಮ ತಂದೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ, ಅದೇ ಸ್ತ್ರೀಯರಾಗಿದ್ರೆ ಪತಿಯ ಜೊತೆ ವಿವಾದ, ಫೈಲ್ಸ್ ತೊಂದರೆ ಇರೋರು ಬಹಳ ಎಚ್ಚರ. ಕೋಪವನ್ನ ಮಾಡ್ಕೋಬೇಡಿ, ಕೋಪ ಒಳ್ಳೆಯದಲ್ಲ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಅಂತ ಹೇಳಲಾಗುತ್ತೆ. ಮನೋ ವಿನಯ ನಾಶನಃ, ಕೋಪ ಅನ್ನೋದು ಪ್ರೀತಿಯನ್ನು ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನನ್ನಲ್ಲಿರುವಂತಹ ಅಹಂಕಾರವನ್ನ ನಾಶ ಮಾಡುತ್ತೆ. ಅದಕ್ಕೆ ಧೈರ್ಯವಾಗಿರ್ರಿ. ಅಪ್ರಾಪ್ತಂ ನೇಹಸ್ತಿ ಧೀರಸ್ಯ ವ್ಯವಸಾಯನಃ, ಧೈರ್ಯಪಟ್ಟು ಕಷ್ಟಪಟ್ಟು ದುಡಿದ್ರೆ ದೇವರು ಸದಾ ಕಾಪಾಡ್ತಾನೆ ಅನ್ನೋದನ್ನ ಮರಿಬೇಡಿ. ಕಲಹಗಳಾಗುತ್ತೆ, ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ಸಾರ್ವಜನಿಕರಿಂದ ಅಪಮಾನ ಆಗುವಂಥದ್ದು, ಗೌರವ ನಷ್ಟ ಆಗುವಂಥದ್ದು ಅಥವಾ ಧನ ನಷ್ಟ ಆಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 3 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಬಿಟ್ರೆ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ಬಹಳ ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ. ಉಲ್ಲಾಸವಾಗಿರ್ತೀರಿ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಅಧಿಕಾರವನ್ನು ಕೂಡ ಪಡಿತೀರಿ ಧನಸ್ಸು ರಾಶಿ ಜಾತಕರು.
ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಗುರುವಿನ ಗುರು ಸದ್ಗುರು ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 5 ಆಗಸ್ಟ್ 2024ರಿಂದ 11 ಆಗಸ್ಟ್ 2024ರ ಮಕರ ರಾಶಿ ಭವಿಷ್ಯ. ಮಕರ ರಾಶ್ಯಾಧಿಪತಿ ಶನಿದೇವರು ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಮಾನಸಿಕ ಒತ್ತಡ ಅನ್ನೋದು ಇರುತ್ತೆ. ಅದ್ರ ಜೊತೆಗೆ ಗುರುಬಲ ಕೂಡ ಪಂಚಮ ಭಾವದಲ್ಲಿದ್ದು ಮಂಗಳ ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಜ್ಞಾನ ಅಥವಾ ನಿಮ್ಮ ಪೂರ್ವ ಪುಣ್ಯದಿಂದ ನಿಮ್ಮ ಜೀವನ ಅನ್ನೋದು ನಡಿಬೇಕಾಗುತ್ತೆ. ಅಥವಾ ನಿಮ್ಮ ಕುಲದೇವರ ಆರಾಧನೆಯಿಂದ ನಿಮ್ಮ ಜೀವನ, ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯ ಜೀವನ ಮಾಡಬೇಕು ಅಂದ್ರೆ ದೈವ ಬಲ ಮತ್ತೆ ನಿಮ್ಮ ಕುಟುಂಬಸ್ಥರ ಆಶೀರ್ವಾದ ಇವೆಲ್ಲ ಬಹಳ ಮುಖ್ಯವಾಗಿರುತ್ತೆ. ನಿಮಗೀಗ ದೈವ ಬಲದಿಂದ ನಿಮ್ಮ ಜೀವನ ನಡೆಯುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಮಕರ ರಾಶಿಯವರಿಗೆ ದಶಮಾಧಿಪತಿಯಾದಂತಹ ಶುಕ್ರ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಜ್ಯೋತಿಷ್ಯ ಜ್ಞಾನವನ್ನ ಕಲ್ತಿದ್ದೀರಿ ಅಥವಾ ಗುಪ್ತ ವಿದ್ಯೆಗಳನ್ನ ಕಲ್ತಿದ್ದೀರಿ ಅದರಿಂದ ಧನಪ್ರಾಪ್ತಿ, ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನೀವೇನ ಹಣ ಹೂಡಿಕೆ ಮಾಡಿದ್ರೆ ನಿಮಗೆ ಡಿವಿಡೆಂಡ್ಸ್ಗಳು ಅಂತ ಶೇರ್ ಅಲ್ಲಿ ದುಡ್ಡು ಬರುತ್ತೆ. ಆ ಡಿವಿಡೆಂಡ್ಸ್ಗಳ ಹಣ ಬರ್ಬೋದು. ಅಥವಾ ಲೈಫ್ ಇನ್ಶೂರೆನ್ಸ್ ಅಥವಾ ಯಾವ್ದಾದ್ರು ಇನ್ಶೂರೆನ್ಸ್ ಹಾಕಿದ್ರೆ ನೀವು ಅದು ಇಷ್ಟು ಟರ್ಮ್ ಅಂತ ಇರುತ್ತೆ, ಅದಾದ್ಮೇಲೆ ನಿಮಗೆ ಹಣ ಬರುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ಜ್ಞಾನವನ್ನ ಸಂಪಾದಿಸ್ತೀರಿ, ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ. ಯಾಕೆ ಆಹಾರ ಅಂತೀವಿ ಅಂದ್ರೆ ಅನ್ನ ಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಅನ್ನದಂತೆ ಮನ. ಅದಕ್ಕೆ ನಾವು ಎಂತ ಆಹಾರ ತಿಂತೀವಿ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ಆಹಾರ ತಿನ್ನೋದ್ರಿಂದ ನಮಗೆ ಉತ್ತಮವಾದ ಆರೋಗ್ಯ ಮತ್ತು ಉತ್ತಮವಾದ ವಸ್ತ್ರಗಳನ್ನು ಕೂಡ ಪಡಿತೀರಿ. ವೃತ್ತಿಯಲ್ಲಿ ಲಾಭ ಮಾಡ್ಕೊಂತೀರಿ. ರುಚಿಯಾದಂತಹ ಆಹಾರವ ಮತ್ತೆ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ ಮಕರ ರಾಶಿಯವರು ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನೀವು ವಿವಾಹ ಆಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯರಾಗಿದ್ದರೆ ಪತಿಯ ಜೊತೆ ವಿವಾದ, ಕ್ರೂರವಾಗಿ ವರ್ತಿಸ್ತೀರಿ. ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಕಲಹಗಳಾಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಆರೋಗ್ಯ ಕೆಟ್ಟೋಗುತ್ತೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಅದಕ್ಕೆ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕು. ಕೋಪ ಮಾಡ್ಕೊಂಡಾಗ ನಮ್ಮ ಶರೀರದಲ್ಲಿ ಅನೇಕ ಸೆಲ್ಗಳು ಬರ್ನ್ ಆಗೋಗುತ್ತೆ. ಅದರಿಂದ ಉತ್ತಮ ಆರೋಗ್ಯ ಇಟ್ಕೊಳ್ಳೋದು ಬಹಳ ಮುಖ್ಯ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನಃ. ಕೋಪ ಅನ್ನುವಂಥದ್ದು ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅನ್ನುವಂಥದ್ದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡಿಬಿಡುತ್ತೆ. ಕೋಪ ಕಲಹಗಳನ್ನ ಮಾಡ್ಕೋಬೇಡಿ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗ್ಬೋದು. ಈಗ ಮಳೆ, ಕೆಮ್ಮು, ನೆಗಡಿ. ಈಗ ಡಾಕ್ಟರ್ಗಳು ಯಾರು ಕೂಡ ಡೈರೆಕ್ಟ್ ಆಗಿ ನಿಮ್ಗೆ ಟ್ರೀಟ್ಮೆಂಟೇ ಕೊಡಲ್ಲ. ಸ್ವಲ್ಪ ಜ್ವರ ಅಂತ ಹೋದ್ರು ಕೂಡ ರಕ್ತ ಟೆಸ್ಟ್ ಮಾಡಿ ಅಂತಾರೆ. ಅದಕ್ಕೆ ತುಂಬಾ ಹುಷಾರಾಗಿರ್ಬೇಕು. ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆಲ್ಲ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಕರ ರಾಶಿಯವರು ಸರ್ವಜ್ಞ, 3 ಜ್ಞಾನ ಉಳ್ಳವನು, ಆದಿ ಮಧ್ಯ ಅಂತ್ಯ ಆ ಪರಮಾತ್ಮ. ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಶಿವನಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರೂಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮ 5/8/2024ರಿಂದ 11/8/2024ರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಶನಿ, ಅದಕ್ಕೆ ತುಂಬಾ ದುಃಖ, ಮಾನಸಿಕ ಒತ್ತಡ ಎಲ್ಲ ಇರುತ್ತೆ. ಆದ್ರೆ ನ್ಯಾಯ ನೀತಿ ಧರ್ಮವಾಗಿ ನೀವು ನಡ್ಕೊಂಡು ಹೋದ್ರೆ
ವಿದ್ಯೆಯನ್ನ ಕಲಿಸ್ತಾನೆ ಶನಿ ಮಹಾತ್ಮ. ಏನ್ ವಿದ್ಯೆ? ಕಷ್ಟಗಳ ಜೊತೆಗೆ ಹೆಂಗೆ ನಾವು ಜೀವನ ಮಾಡಬೇಕು ಅನ್ನೋದು ಕೂಡ ನಾವು ಮನುಷ್ಯ ಕಲ್ತ ಮೇಲೆ ಅಯ್ಯೋ ದಿನಾ ಕಷ್ಟದಲ್ಲಿರೋರಿಗೆ ಕಷ್ಟನೇ ಅನ್ಸಲ್ಲ ಅಲ್ವಾ? ದಿನಾ ಕಷ್ಟಪಡೋರ್ಗೆ ಏನ್ ಅನ್ಸುತ್ತೆ? ಕಷ್ಟ ಅನ್ಸುತ್ತಾ? ಸುಖವಾಗಿದ್ದು ಸಡನ್ನ ಕಷ್ಟ ಬಂದಾಗ ಕಷ್ಟ ಅನ್ಸುತ್ತೆ. ಮೊದಲೇ ಕಷ್ಟದಲ್ಲಿದ್ದಾಗ ಮತ್ತೆ ಕಷ್ಟ ಅಂತ ಅನ್ಸಲ್ಲ. ಯಾವ ರೀತಿ ಕಷ್ಟದಲ್ಲೂ ಜನಗಳ ಸ್ವಭಾವ ಏನು, ಸಂಸ್ಕಾರ ಏನು ಎಲ್ಲ ಕೂಡ ಅರ್ಥ ಮಾಡ್ಕೊಂತೀರಿ. 2ನೇ ಮನೇಲಿ ರಾಹು ಇರೋದ್ರಿಂದ ಸುಳ್ಳು ಮಾತಾಡಬೇಡಿ, ಆದಷ್ಟು ಸತ್ಯವಾಗಿರ್ರಿ. ಸತ್ಯಂ ಶಿವಂ ಸುಂದರಂ. ಶಿವನೇ ಸತ್ಯ, ಶಿವನೇ ಸುಂದರ. ಶಿವನೇ ಅಂತೆ ನಾವು ಆಗ್ಬೇಕು. ಶಿವನಿಗೆ ಪ್ರೀತಿ ನಮ್ಮ ಮೇಲೆ ಬರಬೇಕು ಅಂದ್ರೆ ಸತ್ಯವಾಗಿ ಮಾತಾಡಿ. ಊಹಾ ಬಣ್ಣ ಲೋಕದಲ್ಲಿ ಯಾರನ್ನು ಕೂಡ ಕರ್ಕೊಂಡು ಹೋಗ್ಬೇಡಿ. ಕುಂಭರಾಶಿ ಜಾತಕರು. ಇನ್ನು ಚತುರ್ಥ ಭಾವದಲ್ಲಿ ಕುಜ ಗುರು ಇರೋದ್ರಿಂದ ಭೂಮಿ ಖರೀದಿ ಮಾಡೋಕ್ಕೋಸ್ಕರ ಪ್ರಯತ್ನಗಳು ಮಾಡ್ಬೋದು. ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಂಡ್ರೆ, ನೀರಾವರಿ ಇಲ್ಲದೆ ಇರುವಂತಹ ಭೂಮಿ ತಗೊಂಡು ತೊಂದರೆಗಳು ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ತುಂಬಾ ಹುಷಾರಾಗಿರಿ. ಚಿಕ್ಕ ಸಹೋದರ ಸಹೋದರಿಯಿಂದ ಕೆಲವು ಟೈಮಲ್ಲಿ ನಮಗೆ ಮೋಸ ತೊಂದರೆಗಳಾಗ್ಬೋದು. ಆದ್ರೂ ಕೂಡ ರಕ್ತ ಹಂಚ್ಕೊಂಡವ್ರ ಜೊತೆಗೆ ನಾವು ಏನ್ ಮಾಡ್ಬೇಕಾಗುತ್ತೆ? ಬಿಡಕ್ಕೂ ಆಗಲ್ಲ, ಜೊತೆಗೆ ಇರಕ್ಕೂ ಆಗಲ್ಲ. ಅಂತಹ ಪರಿಸ್ಥಿತಿಗಳು ಕೂಡ ಕುಂಭರಾಶಿಯವರಿಗೆ ಉಂಟಾಗುವ ಸಾಧ್ಯತೆ ಇದೆ. ಇನ್ನ ಧನ ಯಾವ ರೀತಿ ಪ್ರಾಪ್ತಿಯಾಗುತ್ತೆ ಅಂದಾಗ, ವಿದೇಶದಲ್ಲಿ ನೀವೇನಾದ್ರೂ ಆನ್ಲೈನ್ ಅಂದಾಗ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದ್ರೆ ಧನ ಪ್ರಾಪ್ತಿಯಾಗತ್ತೆ. ಆಂಕರಿಂಗ್ ಕೆಲಸ ಮಾಡ್ತಾ ಇದ್ರೆ ಧನ ಪ್ರಾಪ್ತಿಯಾಗತ್ತೆ. ನಿಮ್ಮ ಮಾತಿನಿಂದ ಆಕರ್ಷಣೆಯಾಗಿ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ದಶಮ ಸ್ಥಾನವನ್ನ ದಶಮಾಧಿಪತಿಯಾದಂತಹ ಮಂಗಳ ದಶಮ ಭಾವವನ್ನ ನೋಡ್ತಾ ಇರೋದ್ರಿಂದ ಸ್ಟ್ರಿಕ್ಟ್ ಆಗಿರುವಂತಹ ಆಫೀಸ್ ಸೆಕ್ಯೂರಿಟಿ ಸೆಕ್ಷನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ, ಈಗ ಸಾಫ್ಟ್ವೇರ್ ಅಲ್ಲೂ ಕೂಡ ಸೆಕ್ಯೂರಿಟಿ ಸಿಸ್ಟಮ್ಸ್ ಎಲ್ಲ ಇರುತ್ತೆ, ಅದರೆಲ್ಲ ನೀವು ಕೆಲಸ ಮಾಡ್ತಾ ಇದ್ರೆ, ಅಥವಾ ಬೇರೆ ಸೆಕ್ಯೂರಿಟಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕುಂಭರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಇನ್ನು ಲಾಭಾಧಿಪತಿಯಾದಂತಹ ಗುರು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಲಾಭ ಯಾವುದರಿಂದ ಆಗತ್ತೆ? ಮನೆಗಳಿಂದ, ವಾಹನಗಳಿಂದ, ತಾಯಿಯಿಂದ ನಿಮಗೆ ಲಾಭ ಆಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಒಟ್ಟು 4 ದಿನ ಶುಭ ಫಲಗಳು. ನಿಮ್ಗೆ ಯಾವುದೇ ಕಾಯಿಲೆಗಳಿದ್ರೆ ವಾಸಿ ಆಗ್ಬಿಡುತ್ತೆ, ವ್ಯಾಧಿಗಳು ನಿವಾರಣೆ ಆಗತ್ತೆ. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿದ್ರೆ ಸಾಕು ಅಲ್ವಾ? ಮನುಷ್ಯನಿಗೆ ಏನಿದ್ರೇನು, ಸಂಪತ್ತಿದ್ದು ಆರೋಗ್ಯ ಇಲ್ಲ ಅಂದ್ರೆ ಏನು ಪ್ರಯೋಜನ? ಶತ್ರುಗಳನ್ನ ಸೋಲಿಸ್ತೀರಿ, ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಹೊಸ ಸ್ನೇಹ ಪ್ರಾಪ್ತಿಯಾಗುವಂಥದ್ದು, ರುಚಿ ರುಚಿಯಾದಂತ ಆಹಾರ ತಿನ್ನುವ ಯೋಗ. ಅದಕ್ಕೆ ಅನ್ನ ಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗತ್ತೆ. ಅದಕ್ಕೆ ಅನ್ನದಂತೆ ಮನ, ನಿಮ್ಮ ಮನಸ್ಸು ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಒಟ್ಟಿನಲ್ಲಿ ರಾಯಲ್ ಆಗಿರುವಂತಹ ಆಹಾರ ನಿಮ್ಮ ಜೀವನ ಮಟ್ಟಕ್ಕೆ ಸರಿಯಾಗಿ ಒಳ್ಳೆ ಆಹಾರ ತಿಂತೀರಿ, ಒಳ್ಳೆ ಪಾನೀಯಗಳನ್ನ ಕುಡಿತೀರಿ, ಕೆಲಸದಲ್ಲಿದ್ರೆ ಪ್ರಮೋಷನ್ ಆಗುತ್ತೆ. ಆದ್ರೆ ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ, ಶನಿವಾರ, ಭಾನುವಾರ ಜಾಗ್ರತೆ. ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು, ಇನ್ನ ಕೆಲವರಿಗೆ ಅಜೀರ್ಣ ಆಗ್ಬೋದು, ಇನ್ನ ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು. ಪೈಲ್ಸ್ ರೋಗ ಇದ್ರೆ ಬಹಳ ತೊಂದರೆಗಳಾಗುತ್ತೆ, ಎಚ್ಚರ. ಅದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥ ತಿನ್ನಬಾರ್ದು ಅಂತಾರೆ. ವಿಪತ್ತುಗಳು ಬರುವ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿ ಜಾತಕರಿಗೆ. ಕುಂಭರಾಶಿ ಜಾತಕರು ಗಂಗಾ ಜಲದಿಂದ ಸದ್ಗುರು, ಗುರುವಿನ ಗುರು ಸದ್ಗುರು ಶಿವ ಆಗಿದ್ದಾನೆ, ಓಂ ಸದ್ಗುರುವೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನ ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿಗೆ ಮೀನ ರಾಶಿ. ಮೀನ ರಾಶಿಯವರಿಗೆ 5/8/2024ರಿಂದ 11/8/2024 ಮೀನ ರಾಶಿ ಭವಿಷ್ಯ. 9/8/2024 ನಾಗರ ಪಂಚಮಿ ಇದೆ. ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಹಾಗಾದ್ರೆ ಮೀನ ರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಮೊದಲೇ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯ ಮಾಡಕ್ಕೆ ಬಹಳ ಟೈಮ್ ತಗೊಂತಾ ಇದ್ರಿ. ಈಗ ರಾಹು ಬೇರೆ ಸಂಚಾರ ಆಗೋದ್ರಿಂದ ಜಡ್ಜ್ಮೆಂಟ್ ಮಾಡಕ್ಕೆ ನಿಮ್ಗೆ ತುಂಬಾ ಕಷ್ಟ ಆಗ್ಬೋದು. ಮಾನಸಿಕ ಒತ್ತಡಗಳು ಕೂಡ ಮೀನ ರಾಶಿಯವರಿಗೆ ಇರುತ್ತೆ. ಯಾಕಂದ್ರೆ ಈಗ ಶನಿ 7.5 ಕೂಡ ನಿಮ್ಗೆ ಆರಂಭ ಆಗಿರೋದು ಫಸ್ಟ್ ಸ್ಟೇಜ್ ಅಲ್ಲಿ ನೀವೆಲ್ಲ ಇದ್ದೀರಾ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಆಮೇಲೆ ನಿಮ್ಮ ಧನಾಧಿಪತಿಯಾದಂತಹ ಮಂಗಳ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಧನ ಯಾವುದರಿಂದ ಪ್ರಾಪ್ತಿಯಾಗುತ್ತೆ? ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಧನ ಪ್ರಾಪ್ತಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಟೆಲಿಕಾಂ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಸ್ಯಾಮ್ಸಂಗ್ ಕಂಪನಿ, ಈ ತರ ಸಾಫ್ಟ್ವೇರ್ ಅಲ್ಲೂ ಕೂಡ ಟೆಲಿಕಮ್ಯುನಿಕೇಶನ್ ಅಂದ್ರೆ ಆನ್ಲೈನ್ ಯಾರ್ಯಾರು ಕೆಲಸ ಮಾಡ್ತಾ ಇದ್ರಿ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ. ಯಾರ್ಯಾರು ಇದು ಪರಾಕ್ರಮ ಭಾವದಲ್ಲಿ ಕುಜ ಸಂಚಾರ ಆಗ್ತಾ ಇರೋದ್ರಿಂದ ಯಾರು ಜಿಮ್ ನಡೆಸ್ತಾ ಇದ್ದೀರಾ ನಿಮ್ಗೂ ಕೂಡ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಧೈರ್ಯ ಇದ್ರೆ ನಾವೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಪರಾಕ್ರಮ ಭಾವ ನೋಡಿ, ಕುಜ ಗುರು 3ನೇ ಮನೆಯಲ್ಲಿದ್ದು ನಿಮ್ಮ ರಾಶಿಯಿಂದ ಭಾಗ್ಯ ಸ್ಥಾನವನ್ನ ನೋಡ್ತಾ ಇರೋದ್ರಿಂದ ನೀವು ಕರೆಕ್ಟ್ ಆಗಿ ನಿಮ್ಮ ಭಾಗ್ಯವನ್ನ ಮಾಡ್ಕೊಳಕ್ಕೆ, ಕರೆಕ್ಟ್ ಆಗಿ ಅದೃಷ್ಟ ಮಾಡ್ಕೊಳಕ್ಕೆ ಪ್ರಯತ್ನವನ್ನ ಮಾಡ್ತೀರಿ. ಯಾಕೆ ಅಂದ್ರೆ ಭಾಗ್ಯ ಭಾವವನ್ನ ಕುಜ ನೋಡೋದು ಯಾಕೆ ಅಂದ್ರೆ ಭಾಗ್ಯ ಆದ್ರೆ ಏನು? ಅದೃಷ್ಟ. ಅದೃಷ್ಟ ಇರೋರು ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತೆ. ಅದೃಷ್ಟ ಇಲ್ದಿರೋರು ಪ್ರಯತ್ನ ಜಾಸ್ತಿ ಮಾಡ್ತಾರೆ, ಆದ್ರೆ ಫಲ ಸ್ವಲ್ಪ ಬರುತ್ತೆ. ಅದನ್ನೇ ಲಕ್ ಅನ್ನೋದು. ಆ ಲಕ್ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಕುಜ ಗುರು 3ನೇ ಮನೆಯಲ್ಲಿದ್ದು ಭಾಗ್ಯ ಸ್ಥಾನವನ್ನು ನೋಡೋದ್ರಿಂದ ಗುಪ್ತವಾಗಿ ಹೇಗೆ ನಾನು ಪುಣ್ಯವಂತನಾಗ್ಬೇಕು ಅಂತನೂ ಕೂಡ ನೀವು ಪ್ರಯತ್ನವನ್ನ ಮಾಡ್ತೀರಿ. ನೀವೇನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಬೇಕಾದ ಸ್ಥಳಗಳಲ್ಲಿ ವರ್ಗಾವಣೆಗಳು ಮಾಡಿಕೊಂಡು ಅನುಕೂಲತೆಯನ್ನು ಕೂಡ ಪಡೆಯುವ ಸಾಧ್ಯತೆಗಳು ಕೂಡ ಇದೆ. ನಿಮಗೆ ಈ ವಾರದಲ್ಲಿ ಜಯ, ಪ್ರೀತಿ ವಿಷಯದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ, ಕೀರ್ತಿ ಪ್ರಾಪ್ತಿಯಾಗುತ್ತೆ. ಪ್ರೀತಿ ವಿಷಯದಲ್ಲೂ ಕೂಡ ಜಯ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ರಾಶಿಗೆ ಪಂಚಮದಲ್ಲಿ ಸೂರ್ಯ ಸಂಚಾರ ಆಗ್ತಾ 6ನೇ ಅಧಿಪತಿ 5ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಮಕ್ಕಳ ಜೊತೆ ವಿವಾದ ಆಗ್ಬೋದು, ಬಹಳ ಎಚ್ಚರ, ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಂತ ತೊಂದರೆಗಳಾಗ್ಬೋದು, ಅಥವಾ ನಿಮ್ಮ ತಂದೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ಮೀನರಾಶಿಯವರು ಈ ವಾರ ಜಾಗ್ರತೆಯನ್ನ ನೀವು ವಹಿಸ್ಬೇಕು. ಚತುರ್ಥಾಧಿಪತಿಯಾದಂತಹ ಬುಧ ವಕ್ರಿಯಾಗಿ ಷಷ್ಠಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ರು ಕೂಡ ಬುಧ 6ನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಆದ್ರೂ ವಾಹನಗಳು ತೊಂದರೆ ಆಗ್ಬೋದು. ಮನೆ ವಿಚಾರದಲ್ಲಿ ಕೊಂಡ್ಕೋಬೇಕಾದ್ರೆ ನಿಮಗೆ ಸರಿಯಾಗಿ ನಿರ್ಣಯ ಮಾಡಕ್ಕಾಗದೆ ಇರ್ಬೋದು. ಆದ್ರೆ ಶತ್ರುಗಳ ಮೇಲೆ ಅದ್ರ ಮೇಲೆಲ್ಲ ಜಯಿಸಿ ಒಳ್ಳೆ ಮನೆ, ಒಳ್ಳೆ ವಾಹನ ಅದೆಲ್ಲ ನೀವು ಕೊಂಡ್ಕೊಳ್ಳುವಂತಹ ಸಮಯ ಕೂಡ ಆರಂಭ ಆಗಿದೆ. ಸಪ್ತಮದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ಮೀನರಾಶಿ ಜಾತಕರು ಏನಾದ್ರೂ ವಿವಾಹ ಯೋಗ ಉಂಟಾಗಿದ್ರೆ ಬಹಳ ಎಚ್ಚರಿಕೆ ಆಗಿರ್ಬೇಕು. ಇದು ನಾನು ಹೇಳ್ತಾ ಇರೋದು ಬರೀ ಗೋಚಾರ ಫಲ. ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ನೀವು ತೋರಿಸ್ಬೇಕಾಗತ್ತೆ. ಕೇತು ಸಪ್ತಮದಲ್ಲಿ ಸಂಚಾರ ಆಗ್ತಾ ನಿಮ್ ಜಾತಕದಲ್ಲೂ ಕೂಡ ಕೇತು ಮಹಾದಶೆ ನಡೀತಾ ಇದ್ರೆ ನಿಮ್ಗೇನಾಗುತ್ತೆ, ವಿವಾಹ ಜೀವನ ಅಷ್ಟು ಸುಖಕರವಾಗಿರಕ್ಕೆ ಬಿಡಲ್ಲ. ಪಾರ್ಟ್ನರ್ಶಿಪ್ ವ್ಯವಹಾರ ಕೂಡ ಈ ಟೈಮಲ್ಲಿ ಮಾಡಬಾರ್ದು. ಅಥವಾ ಪಾರ್ಟ್ನರ್ ಮಾಡ್ಕೋಬೇಕು ಅನ್ನುವಂತಹ ಪರಿಸ್ಥಿತಿಗಳು ಉದ್ಭವ ಆಗಿ ಪಾರ್ಟ್ನರ್ಶಿಪ್ ಮಾಡ್ಕೊಂತೀರಾ, ಅಲ್ಲಿ ಏನಾದ್ರೂ ಒಂದು ವಿವಾದ, ತೊಂದರೆಗಳು, ಹಿಂದಿನ ಜನ್ಮದ ಕರ್ಮ ನಿಮ್ಗೆ ಬಾಕಿ ಇದ್ರೆ ಅದು ಓಪನ್ ಆಗ್ಬಿಡುತ್ತೆ. ವಿವಾಹ ಆದಾಗ ನಿಮಗೆ ತೊಂದರೆ ಕೊಡುವಂತವ್ರೆ ನಿಮ್ಮ ಸಂಗಾತಿಯಾಗಿ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ನಿಮ್ಮ ಜಾಗ್ರತೆ. ಶತ್ರುಗಳನ್ನ ವಿವಾಹ ಆದಾಗ ಏನಾಗುತ್ತೆ ಹೇಳಿ, ಮದುವೆ ಆಗಕ್ಕೆ ನಮಗೆ ಚೆನ್ನಾಗ್ ಅನಿಸ್ತಾರೆ, ಮದುವೆ ಆದ್ಮೇಲೆ ಬೇಡಪ್ಪ ಯಾವಾಗ ಡೈವರ್ಸ್ ತಗೊಳ್ಳೋಣ ಅನ್ನೋ ತರ ಪರಿಸ್ಥಿತಿಗಳು ಉದ್ಭವ ಆಗ್ಬಿಡುತ್ತೆ. ಬಹಳ ಎಚ್ಚರಿಕೆಯನ್ನ ವಹಿಸಿ. ಇನ್ನು ಅಷ್ಟಮಾಧಿಪತಿಯಾದಂತಹ ಶುಕ್ರ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಅದಕ್ಕೆ ರೋಗಗಳು 6ನೇ ಮನೆ ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುತ ಅಪಮೃತ್ಯು ಭಯ ಶೋಕ ಮನಸ್ತಾಪ ನಶ್ಯಂತು. ಇವ್ಯಾವುದು ನಮ್ಮ ಹತ್ರ ಬರಬಾರ್ದು. ರೋಗ ಆಗ್ಲಿ, ಋಣಬಾಧೆಗಳಾಗ್ಲಿ, ಆಯುಷಿಕ ಕಂಟಕಗಳಾಗ್ಲಿ. ನಿಮ್ಗೀಗ ಆಯುಷಿಕ ಕಂಟಕ ಏನಕ್ಕಾಗತ್ತೆ ಅಂತಂದಾಗ ರೋಗಗಳಿಂದ ಆಯುಷಿಕ ಕಂಟಕಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಕೆಲವರಿಗೆ. ಅದಕ್ಕೆ ಮೀನರಾಶಿಯವರು ತುಂಬಾ ಜಾಗ್ರತೆಯಿಂದಿರಬೇಕು.
ಆದ್ರೆ ತಂದೆಯಿಂದ ನಿಮಗೆ ಅನುಕೂಲ ಆಗುತ್ತೆ, ಸರ್ಕಾರದಿಂದ ಅನುಕೂಲ ಆಗುತ್ತೆ. ನೀವು ಶಕ್ತಿ ದೇವತೆಗಳು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡ್ತಾ ಇದ್ರೆ ನಿಮಗೆ ಅನುಕೂಲತೆಯನ್ನು ಸುಬ್ರಹ್ಮಣ್ಯ ಸ್ವಾಮಿ ಮೀನರಾಶಿಯವರಿಗೆ, ಅಥವಾ ಶಕ್ತಿ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರೆ ದುರ್ಗಾದೇವಿ, ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ಹೀಗೆ ಶಕ್ತಿ ದೇವತೆಗಳನ್ನ ನೀವು ಪೂಜೆ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನ ದಶಮಾಧಿಪತಿ ಗುರು ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಪ್ರೊಫೆಷನಲ್ ಜಿಮ್ ಆಗಿದ್ರೆ ಜಿಮ್ ನಡೆಸ್ತಾ ಇರುವಂಥದ್ದು ಒಳ್ಳೆ ಧನಲಾಭ, ಮತ್ತೆ ಧೈರ್ಯವಾಗಿ ನೀವು ನಿಮ್ಮ ಪ್ರೊಫೆಷನಲ್ಲಿ ಸಕ್ಸಸ್ ಆಗಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ಲಾಭಾಧಿಪತಿ ವ್ಯಯಭಾವದಲ್ಲಿದ್ದು ಎಲ್ಲ ವಕ್ರಿಯಾಗಿ ಲಾಭ ಸ್ಥಾನವನ್ನ ನೋಡ್ತಾ ಇರೋದ್ರಿಂದ ನೀವು ಮಾಡಿದೆಲ್ಲ ಸಂಪಾದನೆ ಕೂಡ ಹಾಸ್ಪಿಟ್ಲಿಗೆ ಖರ್ಚಾಗ್ಬಿಡ್ಬೋದು, ವ್ಯಯ ಆಗ್ಬಿಡ್ಬೋದು, ವಯಸ್ಸಾದವ್ರನ್ನ ನೋಡ್ಕೊಳ್ಳುವಂತ ಪರಿಸ್ಥಿತಿ ನಿಮಗೆ ಬಂದು ನಿಮ್ಮಲ್ಲಿರುವಂತ ಹಣ ಖಾಲಿ ಆಗ್ಬೋದು. ಅದಕ್ಕೆ ನೀವು ಏನ್ ಮಾಡ್ಬೇಕು, ಮೀನರಾಶಿ ಜಾತಕರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಹಾಗಾದ್ರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ, ಈ ವಾರದಲ್ಲಿ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ ಅಥವಾ ಮಾನಸಿಕವಾಗಿ ಬೇಸರ, ಜೀರ್ಣಶಕ್ತಿಯಲ್ಲಿ ತೊಂದರೆ. ಜೀರ್ಣಶಕ್ತಿಯಲ್ಲಿ ತೊಂದರೆ ಯಾವಾಗ ಆಗುತ್ತೆ, ಫ್ರಿಡ್ಜ್ ಅಲ್ಲಿರುವಂತಹ ಆಹಾರ ಜಾಸ್ತಿ ತಿನ್ನುವಂಥದ್ದು, ಮಾನಸಿಕವಾಗಿ ಆಲ್ರೆಡಿ ಬೇಸರ, ಇನ್ನು ಸೋಮವಾರ ಮಂಗಳವಾರ ಮಾನಸಿಕ ಬೇಸರ ಜಾಸ್ತಿ ಆಗುವಂಥದ್ದು, ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೀನರಾಶಿಯವರಿಗೆ. ಅದಕ್ಕೆ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅನ್ನುವಂಥದ್ದನ್ನ ಮರಿಬೇಡಿ. ಅಂಥವ್ರಿಗೆ ಅವಾಗ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಸ್ಥಳೀಯ ಆಹಾರವನ್ನ ಸ್ವೀಕಾರ ಮಾಡೋದನ್ನ ಮರಿಬೇಡಿ. ನೀವು ವಿವಾಹ ಆಗಿದ್ದರೆ, ನಿಮ್ಮ ಪತ್ನಿ ಗರ್ಭವತಿಯಾಗಿದ್ರೆ ಗರ್ಭಪಾತದಿಂದ ತೊಂದರೆ ಅನುಭವಿಸುವ ಸಾಧ್ಯತೆಗಳು ಕೂಡ ಇರುತ್ತೆ ಮೀನರಾಶಿ ಜಾತಕರಿಗೆ. ಆದ್ರೆ ಈ ವಾರ ಒಟ್ಟು 5 ದಿನ ಶುಭ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿಲ್ಲ ಅಂದ್ರೂ ಸೋಮವಾರ ಮಂಗಳವಾರ ಬಿಟ್ಬಿಡಿ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಸೂಪರ್ ಆಗಿದೆ. ಸರ್ಕಾರದ ಜೊತೆ ವ್ಯವಹಾರ ಏನಾದ್ರು ನೀವು ಮಾಡ್ತಾ ಇದ್ರೆ ಮೀನರಾಶಿಯವರಿಗೆ ಅತಿ ಹೆಚ್ಚು ಲಾಭ ಆಗುತ್ತೆ. ಯಾಕಂದ್ರೆ ಎಷ್ಟೋ ಕಾಂಟ್ರಾಕ್ಟ್ಗಳು, ರೋಡ್ ಕಾಂಟ್ರಾಕ್ಟ್ ತಗೊಂತೀರಾ, ಅಥವಾ ಚರಂಡಿಗಳು ಕಾಂಟ್ರಾಕ್ಟ್ ತಗೊಂತೀರಾ, ಅಥವಾ ಸರ್ಕಾರ ಜೊತೆಗೆ ಯಾರಿಗೂ ಟ್ರಾನ್ಸ್ಫರ್ಸ್ ಮಾಡಿಸುವಂತ ಕೆಲಸಗಳು ಮಾಡ್ತಾ ಇರ್ತೀರಾ. ಇಂಥವ್ರಿಗೆಲ್ಲ ಸರ್ಕಾರದ ಏನಾದ್ರು ಭೂಮಿಗಳು ಕೊಡಿಸೋದು, ಅಥವಾ ಇನ್ನು ಕೆಲವರು ಸಮಾಜ ಸೇವೆಗಳನ್ನು ಕೂಡ ಮಾಡ್ತಿರ್ತೀರಾ. ನಿಮ್ಮ ಹಳ್ಳಿಗಳಲ್ಲಿ ಕೆಲವರಿಗೆ ಪೆನ್ಷನ್ ಬರ್ದಿರೋರಿಗೆ ಪೆನ್ಷನ್ ಬರೋ ತರ ಮಾಡ್ತೀರಿ. ಈ ತರ ಅನೇಕ ಸೇವೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಮಾಡ್ತಾ ಇರ್ಬೋದು. ಅಂಥವ್ರಿಗೆಲ್ಲ ಕೂಡ ಹೆಚ್ಚು ಧನಲಾಭ ಆಗತ್ತೆ. ಮಾನಸಿಕವಾಗಿ ಸಂತೋಷವಾಗಿರ್ತೀರಿ ಮೀನರಾಶಿ ಜಾತಕರು. ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ. ಅದಕ್ಕೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಹೇಳಲಾಗತ್ತೆ. ಉತ್ತಮ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಯಿಂದ, ಪುರುಷರಾಗಿದ್ದರೆ ಅವರಿಂದ ಧನಲಾಭ ಆಗ್ಬೋದು, ಅಥವಾ ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಯಿಂದ ನಿಮಗೆ ಧನಲಾಭ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೀನರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನಾನೀಗ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ವಾರ ಭವಿಷ್ಯವನ್ನ ತಿಳಿಸಿದ್ದೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಯಾವುದೇ ವಿಡಿಯೋ ಆಗಲಿ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಜ್ಯೋತಿಷ ಅಂದ್ರೆ ನಾಲೆಡ್ಜ್ ಆಫ್ ಲೈಟ್. ಜ್ಯೋತಿ ಅಂದ್ರೆ ಬೆಳಕು, ಶ ಅಂದ್ರೆ ಜ್ಞಾನ. ಅದಕ್ಕೆ ಎಲ್ಲರ ಕತ್ತಲಲ್ಲಿ ಇರ್ತಾರೆ, ಅಂಥವ್ರಿಗೆ ಸ್ವಲ್ಪ ಬೆಳಕು ತೋರಿಸಿದ್ರು ಕೂಡ ಮುಂದೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದು ವಿಷಯದಲ್ಲಿ ನಾನು ನಿಮ್ಗೆ ಎಚ್ಚರಿಕೆ ವಹಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಯಾವಾಗ್ಲೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಭಾವನೆ. ಮತ್ತೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಕೂಡ ಅದೇ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ಒಂದು ನಿಮಿಷ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.